Hi friends, welcome back to Journey Trust Bangalore YouTube channel. In this today's class ನಾವು ಇವತ್ತು mock test 4 ನ ನೋಡೋಣ. In previous classes ಅಲ್ಲಿ up to mock test 3 ವರೆಗೂ I have been explained. I hope so ನೀವು ಅದನ್ನ ನೋಡಿದ್ದೀರಾ ಅಂತ. In case if you have not seen, description box ಅಲ್ಲಿ ಲಿಂಕ್ ಇರುತ್ತೆ. You just go and check it once. ಅದು ನೋಡ್ಕೊಂಡು ಬನ್ನಿ. From today's class we'll deal with the mock test number 4. Fourth mock test ಅನ್ನು ನಾವು ನೋಡೋಣ. Coming to this is a brief about me. Okay, you can go through this. Next, without wasting any time, we'll start. Our aim is to complete 15 questions in 20 minutes. So be ready with your pen and book. Okay. Now, first question ಏನು ಹೇಳ್ತಿದೆ ನೋಡಿ. 3x cube is equals to 375. Find out the value of x. So ಏನು ಮಾಡ್ತೀವಿ ನಾವು ಇಲ್ಲಿ x cube is equals to 375 divided by 3 ಬರ್ಕೊಂತೀವಿ. ನಾವು 3 1s 3 1s 3 3 2s 6 1 ಉಳಿತು 15 ಆಯಿತು 3 5s 15. ಸೊ x cube is equals to 125, x is equals to 5. 125 ಕ್ಯೂಬ್ ರೂಟ್ ಏನಾಗುತ್ತೆ 5, ದಟ್ ಈಸ್ 5 ಇಂಟು 5 ಇಂಟು 5 ಮಾಡಿದರೆ ನಮಗೆ 125 ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. What is the value of 107 into 103? But there is a dot ಇದೆ. Okay, ದಶಮಾಂಶ ಇದೆ. Simplification friends, somebody you may feel that is very easy, but ಕೆಲವೊಬ್ಬರಿಗೆ they feel difficult. Okay, those who are studying for group C and group D, okay, ಅವ್ರಿಗೆ ಬೇಸಿಕ್ಸ್ ತುಂಬ ಬೇಕಾಗಿರುತ್ತೆ for them. Okay, you just go through this. I'll explain. ಇವಾಗ ಏನು ಮಾಡಬೇಕು 1.07 ಇಂಟು 10.0 ಓಕೆ ಸಾರಿ ಗೈಸ್ ಇಟ್ ಈಸ್ 1.07 ಇಂಟು 10.3. ಇದನ್ನು ನಾವು ಹೇಗೆ ಸಾಲ್ವ್ ಮಾಡ್ತೀವಿ, ಫಸ್ಟ್ ವಿತೌಟ್ ಡಾಟ್ ಯು ಜಸ್ಟ್ ರೈಟ್ ಇಟ್ ಡೌನ್, ಹಾಗೆ ಬರ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ, 107 ಇಂಟು 107 ಇದೆ, 103 ಇದೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಂದ್ರೆ ಪ್ರತಿಯೊಂದು ಪಾಯಿಂಟ್ನ ತೊಗೊಂಡು ಸಿಂಪ್ಲಿಫೈ ಮಾಡಲಿಕ್ಕೆ ವಿ ಮೇ ಫೀಲ್ ಲಿಟಲ್ ಬಿಟ್ ಡಿಫಿಕಲ್ಟ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ದಿಸ್, ರೈಟ್? ಸೊ ಫಾರ್ ದಟ್ ವಾಟ್ ವಿ ಹ್ಯಾವ್ ಟು ಡೂ, ಇದನ್ನು ಸ್ಪ್ಲಿಟ್ ಮಾಡೋಣ. ಹೇಗೆ, ಇದನ್ನು 100 + 3 ಅಂತ ಬರ್ಕೋಬೋದಾ 103ನ. ಸೊ ಡೈರೆಕ್ಟಾಗಿ 107 ಇಂಟು 100 ಮಾಡ್ಬೋದು. 107 ಮುಂದೆ 2 zeros ಆ್ಯಡ್ ಮಾಡಿ 107 ಇಂಟು 3 ಮಾಡಿ. ಹೌ ಮಚ್ ಯು ವಿಲ್ ಗೆಟ್ 321. 7 3s 21, 3 1s 3. ಸೊ ಇದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡೋದು. Sorry, we are adding here, right? How much you will get? 1 2 7 + 3 10 1 1. ಎಷ್ಟು ಬಂತು ಆನ್ಸರು 11021. ಓಕೆ, 11021 ಅಂದರೆ ನಾವು ಎಷ್ಟು ಪಾಯಿಂಟ್ಸ್ ಆದಮೇಲೆ ಡಾಟ್ ಇಡಬೇಕು ನೋಡಿ. 1 ಇಲ್ಲಿ ಒಂದು ಲೆಫ್ಟ್ ಸೈಡಿಂದ ಕೌಂಟ್ ಮಾಡಬೇಕು ಯಾವಾಗಲೂ ಡಾಟ್ನ. ಇಲ್ಲಿ 1 2 3 ಟೋಟಲ್ 3 ಪಾಯಿಂಟ್ಸ್ ಆದಮೇಲೆ ವಿ ಹ್ಯಾವ್ ಟು ಪುಟ್ ಎ ಡಾಟ್, ಅಂದರೆ 11.021 ಇಸ್ ದ ರೈಟ್ ಆನ್ಸರ್. ಓಕೆ, ವಿಡಿಯೋನ ಪಾಸ್ ಮಾಡಿ, ಬೇಕಿದ್ರೆ ಜಸ್ಟ್ ರೈಟ್ ಇಟ್ ಡೌನ್. ನೆಕ್ಸ್ಟ್, ಅಬ್ಸರ್ವ್ ದಿಸ್ ಕ್ವಶನ್. ವಾಟ್ ದೇ ಆರ್ ಗಿವನ್, ಏನು ಕೊಟ್ಟಿದ್ದಾರೆ ಇಲ್ಲಿ, ಕಾಸ್ ಥೀಟಾ. ಓಕೆ, imagine it is a cos theta plus sin theta is equals to square root of 2 into cos theta, square root of 2 into cos theta. Okay, this is the question. Now what we have to find out, ಏನು ಕಂಡುಹಿಡಬೇಕು, cos theta minus sin theta ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ ಫ್ರೆಂಡ್ಸ್, ನಾವು ಫಸ್ಟ್ ನಾವು ಇದನ್ನ ಸಿಂಪ್ಲಿಫೈ ಮಾಡೋಣ. ಈ ಈಕ್ವೇಷನ್ನ ಸಿಂಪ್ಲಿಫೈ ಮಾಡೋಣ ಬೈ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಎರಡು ಕಡೆ ನಾವು ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡಿದರೆ ಏನಾಗುತ್ತೆ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ 2 ಇಂಟು ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ನಾವು ಇದು a + b ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ. ಸೊ ಎಕ್ಸ್ಪ್ಯಾಂಡ್ ಇಟ್, ಏನು ಬರುತ್ತೆ ನಮಗೆ, cos² θ plus sin²
theta plus 2 into cos theta into sin theta is equals to ಇಲ್ಲಿ 2 ಇದೆ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಬೋತ್ ವಿಲ್ ಗೆಟ್ ಕ್ಯಾನ್ಸಲ್, 2 ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಕ್ಲಿಯರ್? ಇವಾಗ ನಮಗೆ ಇದ್ರದ್ದು ಗೊತ್ತಿದೆ ಫಾರ್ಮುಲಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ is always is equals to 1. So this is equals to 1. So 1 plus 2 times cos theta into sin theta is equal to 2 times cos square theta. Now ಈಗ 2 into cos theta into sin theta ವ್ಯಾಲ್ಯೂ ಏನು ಬರುತ್ತೆ? 2 cos square theta, ಈ 1 ಈ ಕಡೆ ತೊಗೊಂಡ್ರೆ -1. This is our answer. Clear? Now ಈ ವ್ಯಾಲ್ಯೂನ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಅಗೇನ್ ಇಲ್ಲಿ ಗಿವನ್ ಇಕ್ವೇಷನ್ಗೆ ಬನ್ನಿ, ಏನು ಕೊಟ್ಟಿದ್ದಾರೆ ನೋಡಿ, ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ವಾಟ್ ದೇ ಆರ್ ಆಸ್ಕಿಂಗ್? ದೇ ಆರ್ ಆಸ್ಕಿಂಗ್ ಫಾರ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ಇವು ಫಸ್ಟ್ ಇದನ್ನ ಸ್ಕ್ವೇರ್ ಮಾಡಿ, ಅವಾಗ ಏನಾಗುತ್ತೆ, ಇದು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು ಕಾಸ್ ಥೀಟಾ ಇಂಟು sin theta. This is based on a minus b whole square formula ಏನು ಹೇಳುತ್ತೆ, a square plus b square minus 2ab, right? Again this value 1 minus 2 times cos theta into sin theta, right? So ಇದ್ರ ವ್ಯಾಲ್ಯೂ ನಮಗೆ ಗೊತ್ತಿದೆ, ಏನಿದು 1 minus ಇಲ್ಲಿ ಬಂದಿದೆ 2 times cos square theta minus 1. ಇವಾಗ ಈ ಬ್ರಾಕೆಟ್ನಿಂದ ತೆಗಿರಿ, 1 plus into minus 2 cos square theta minus into -1 plus 1. This is 2 minus 2 cos square theta. Okay, ಇವೆರಡರಲ್ಲಿ ಕಾಮನ್ ಏನು ಬರುತ್ತೆ, 2 into 1 minus cos square theta, right? This is what 1 minus cos square theta. See here in this equation ಏನು ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ಸೈನ್ ಸ್ಕ್ವೇರ್ ಬೇಕಂದ್ರೆ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಈ ಕಡೆ ಹೋಗುತ್ತೆ, ಅವಾಗ ಏನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1 minus cos square theta, right? ಸೊ ಇಲ್ಲಿ ನಮಗೆ 1 minus cos square theta ಪ್ಲೇಸಲ್ಲಿ ಏನು ಬರುತ್ತೆ, ಸೈನ್ ಸ್ಕ್ವೇರ್ ಥೀಟಾ. ದಿಸ್ ಈಸ್ ವಾಟ್, ದಿಸ್ ಈಸ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಬಟ್ ನಮ್ಗೆ ಇವಾಗ ಓನ್ಲಿ ಇದು ವ್ಯಾಲ್ಯೂ ಬೇಕು, ಹಾಗಾಗಿ ಸ್ಕ್ವೇರ್ನ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 2 ಸೈನ್ ಸ್ಕ್ವೇರ್ ಥೀಟಾ. ನಾವು ದಿಸ್ ಇಸ್ ಈಕ್ವಲ್ಸ್ ಟು √2 ಇಂಟು ಸೈನ್ ಸ್ಕ್ವೇರ್ ಥೀಟಾ, ಸ್ಕ್ವೇರ್ ರೂಟ್ ಮಾಡಿದ್ರೆ ಏನಾಗುತ್ತೆ, ಸೈನ್ ಥೀಟಾ. ದಟ್ ಈಸ್ √2 ಸೈನ್ ಥೀಟಾ. ದಿಸ್ ಈಸ್ ದ answer. Okay, option A is the right answer. Okay friends, video na pause ಮಾಡಿ, just write it down. Okay, we'll go to next question. In a right angle triangle the square of the hypotenuse is equal to the sum of the squares. ಏನಿಲ್ಲ ನಿಮಗೆ ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ರೈಟ್ ಆಂಗಲ್ ಟ್ರಯಾಂಗಲ್ನ ಪೈಥಾಗೋರಸ್ ಫಾರ್ಮುಲಾನ ಕೇಳ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ರೈಟ್ ಆ್ಯಂಗಲ್ 90 ಡಿಗ್ರಿ. ವಾಟ್ ದೇ ಆರ್ ಆಸ್ಕಿಂಗ್, ಇದರಲ್ಲಿ ಫಾರ್ಮುಲಾ ಪೈಥಾಗೋರಸ್ ಫಾರ್ಮುಲಾ ಏನು ಹೇಳುತ್ತೆ ಅಂತ ಕೇಳಿದರೆ, ಇಮ್ಯಾಜಿನ್ ದಿಸ್ ಈಸ್ ಎ ಬಿ ಸಿ ಹೈಪೋಟಿನ್ಯೂಸ್ ಸ್ಕ್ವೇರ್. ಓಕೆ, ಸ್ಕ್ವೇರ್ ಹೈಪೋಟಿನ್ಯೂಸ್ ಸ್ಕ್ವೇರ್ ಅಂದ್ರೇನು, ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ನಮ್ಗೆ ಏನು ಹೇಳ್ತೀವಿ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ದಿ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 sides. ಓಕೆ, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅಕ್ಯೂಟ್ ಆ್ಯಂಗಲ್. ಇಲ್ಲಿ ನಿಮಗೆ ಆ್ಯಂಗಲ್ಸ್ ಗೊತ್ತಿರಬೇಕು, ಯಾವ ಟೈಪ್ಸ್ ಆಫ್ ಆ್ಯಂಗಲ್ಸ್ ಇದಾವೆ ಅಂತ ಹೇಳಿ. ಅಕ್ಯೂಟ್ ಆ್ಯಂಗಲ್, ಆಬ್ಟ್ಯೂಸ್ ಆ್ಯಂಗಲ್. ಓಕೆ, ಅಕ್ಯೂಟ್ ಆ್ಯಂಗಲ್, ಆಬ್ಟ್ಯೂಸ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು, ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ಯುವರ್ ಆಪ್ಷನ್ ಇಸ್ ದಿಸ್ ಒನ್. ಆಬ್ಟ್ಯೂಸ್ ಆ್ಯಂಗಲ್ ಅಂದರೆ ಏನು, 90 ಡಿಗ್ರಿಗಿನ್ನ ಜಾಸ್ತಿ ಇರಬೇಕು ಆ್ಯಂಡ್ 180 ಡಿಗ್ರಿಗಿನ್ನ ಕಡಿಮೆ ಇರಬೇಕು. ಇದನ್ನು ನಾವು ಆಬ್ಟ್ಯೂಸ್ ಆ್ಯಂಗಲ್ ಅಂತೀವಿ. ಸ್ಟ್ರೇಟ್ ಲೈನ್ ಆ್ಯಂಗಲ್ ಅಥವಾ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ, ಅದು 180 ಡಿಗ್ರಿ ಇರುತ್ತೆ. ಓಕೆ, ನೆಕ್ಸ್ಟ್ ರಿಫ್ಲೆಕ್ಸ್ ಆ್ಯಂಗಲ್. ಓಕೆ, ರಿಫ್ಲೆಕ್ಸ್ ಆ್ಯಂಗಲ್, ದಿಸ್ ಈಸ್ ಮೋರ್ ದ್ಯಾನ್ 180. ಇಟ್ ಈಸ್ ಮೋರ್ ದ್ಯಾನ್ 180. ಓಕೆ, ಇಟ್ ಈಸ್ ಮೋರ್ ದ್ಯಾನ್ 180 ಆ್ಯಂಡ್ ಲೆಸ್ ದ್ಯಾನ್ 360. ಓಕೆ, ಈ ಇದರಲ್ಲಿರೋದಕ್ಕೆ. ನೆಕ್ಸ್ಟ್ ನಮಗೆ ಫುಲ್ ಆ್ಯಂಗಲ್ ಅಥವಾ ಕಂಪ್ಲೀಟ್ ಆ್ಯಂಗಲ್ ಅಂತ ಕರಿತೀವಿ. ಕಂಪ್ಲೀಟ್ ಆ್ಯಂಗಲ್ ದಟ್ ಈಸ್ ಈಕ್ವಲ್ಸ್ ಟು
360 degree. This is equals to, it is a circle. Okay friends, this is a circle. Next, the total surface area of a cube. So total surface area, cube na total surface area the formula ಕೇಳಿದ್ದಾರೆ, that is 6a square. ಸೊ ಇದು ಕೆಲವೊಂದು ಇದು ಮೆನ್ಸುರೇಷನ್ ಸಂಬಂಧಪಟ್ಟಂಗೆ ಫಾರ್ಮುಲಾಸ್ನ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಟೆಲಿಗ್ರಾಮ್ ಚಾನಲ್ಲಿ ನಾನು I'll put over there, ನೀವು ಅಲ್ಲಿಂದ ನೋಟ್ ಡೌನ್ ಮಾಡ್ಕೋಬೋದು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ದ ಏರಿಯಾ ಆಫ್ ದ ಸೆಮಿ ಸರ್ಕಲ್ ಈಸ್ 308 ಮೀಟರ್ ಸ್ಕ್ವೇರ್, ದೆನ್ ಫೈಂಡ್ ಔಟ್ ದ ರೇಡಿಯಸ್ ಆಫ್ ದ ಸರ್ಕಲ್. ಸೊ ಸೆಮಿ ಸರ್ಕಲ್ ಅಂದರೆ ಏನು? ಸರ್ಕಲಲ್ಲಿ ಅರ್ಧ ಇರೋದನ್ನ ನಾವು ಸೆಮಿ ಸರ್ಕಲ್ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಈಸ್ ದ ರೇಡಿಯಸ್. ನಮಗೆ ಏರಿಯಾ ಆಫ್ ದ ಸರ್ಕಲ್ ಗೊತ್ತಿದೆ. ಏರಿಯಾ ಆಫ್ ಸರ್ಕಲ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಏರಿಯಾ ಅಂದರೆ ಏನು ಕನ್ನಡದಲ್ಲಿ? ವಿಸ್ತೀರ್ಣ. ಏನು? ವಿಸ್ತೀರ್ಣನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? ಪೈ ಆರ್ ಸ್ಕ್ವೇರ್. ಬಟ್ ನಮ್ಗೆ ಇಲ್ಲಿ ಬೇಕಾಗಿರೋದೇನು? ಏರಿಯಾ ಯಾವುದ್ರದ್ದು? ಸೆಮಿ ಸರ್ಕಲ್. ಅವಾಗ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಇದರಲ್ಲಿ ಅರ್ಧ ತಾನೇ ನಮಗೆ ಬೇಕಾಗಿರೋದು. ನಾವು ಈಗೇನು ಕೊಟ್ಟಿದ್ದಾರೆ? ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು? 308. ನಾವು ಇವಾಗ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ಸಿ ಅವಾಗ ಏನಾಗುತ್ತೆ? ಇಲ್ಲಿ ಡಿವೈಡ್ ಬೈ ಇರೋದು, ಇಟ್ ವಿಲ್ ಗೋ ದಿಸ್ ಸೈಡ್. ಅವಾಗ ಏನಾಗುತ್ತೆ? ಇಟ್ ಈಸ್ ಇಂಟು ಪೈ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 22/7. ಸೊ ವಿಲ್ ರೈಟ್ ಡೌನ್ ಇಯರ್ 22/7 ಇಂಟು ಆರ್ ಸ್ಕ್ವೇರ್ 308 into 2. Okay, next r square is equals to, if you send this side, ಇದು ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಹೋದರೆ ಡಿವೈಡೆಡ್ ಬೈ ಆಗುತ್ತೆ. ಅಗೇನ್ 308 into 2 ಡಿವೈಡೆಡ್ ಬೈ 22 ಡಿವೈಡ್ ಬೈ 7 ನ್ಯೂಮರೇಟರಲ್ಲಿ ಹೋಗುತ್ತೆ. 308 into 2 into 7 ಡಿವೈಡೆಡ್ ಬೈ 22, ರೈಟ್? ಸೊ ಇದನ್ನು ಡೈರೆಕ್ಟಾಗಿ ನಾವು 11 2s 22, 8 ಉಳಿತು, 88 ಆಯಿತು. 11 8s 88, 2 1s 2, 14s. ಇವಾಗ ಏನಾಯಿತು? ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 14 ಇಂಟು 7 2s 14. ನಾವು ಆರ್ ಬೇಕು ಅಂದರೆ ಏನು? ಸ್ಕ್ವೇರ್ ರೂಟ್ ಆಫ್ 14 ಇಂಟು 14 ಮಾಡ್ತೀವಿ, ದಟ್ ಈಸ್ ಆರ್ ಇಸ್ ಈಕ್ವಲ್ಸ್ ಟು 14 ಮೀಟರ್ಸ್. ಎಷ್ಟು ಬಂತು? ಆರ್ ಇಸ್ ಈಕ್ವಲ್ಸ್ ಟು 14 ಮೀಟರ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, two numbers are in the ratio 1:3. if their sum is 240, then their difference is ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೇನು? 1:3 ರೇಷಿಯೋದಲ್ಲಿದೆ. 1:3 ರೇಷಿಯೋ ಇದೆ ಅಂದರೆ 1x ಡಿವೈಡ್ ಬೈ 3x. ಇವಾಗ ಏನಾಗುತ್ತೆ? 1x ಪ್ಲಸ್ 3x ಇಸ್ ಈಕ್ವಲ್ಸ್ ಟು ಎಷ್ಟು? ಸಮ್ 240. ಸೊ 4x ಇಸ್ ಈಕ್ವಲ್ಸ್ ಟು 240. x ಇಸ್ ಈಕ್ವಲ್ಸ್ ಟು 240 ಡಿವೈಡ್ ಬೈ 4, ದಟ್ ಈಸ್ 60, ರೈಟ್? x ಇಸ್ ಈಕ್ವಲ್ಸ್ ಟು 60 ಬಂತು. ಇವಾಗ ಏನು ಕೇಳ್ತಾರೆ? ದೇರ್ ಡಿಫ್ರೆನ್ಸ್ ಅಂದ್ರೇನು? ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿಬೇಕು, ಅದರ ವ್ಯತ್ಯಾಸವನ್ನು ಹೇಳಬೇಕು. ಇಲ್ಲಿ 60 ಇದೆ ಎಕ್ಸು. 1x ಅಂದರೆ 60, 3x ಅಂದರೆ 3 ಇಂಟು 60, ದಟ್ ಈಸ್ 180. ಅವುಗಳ ಡಿಫ್ರೆನ್ಸ್ ಅಂದ್ರೇನು? ಡಿಫ್ರೆನ್ಸ್ ಇನ್ ದ ಸೆನ್ಸ್ ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್. ಯಾವುದರಲ್ಲಿ? 180ಯಲ್ಲಿ 60ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಯು ವಿಲ್ ಗೆಟ್ 120. Right friends? Okay. Next question. Again this is repeated question. In question number, mock test 2 ಅಥವಾ 3 ಅಲ್ಲಿ ಇದು ರಿಪೀಟ್ ಆಗಿದೆ. Here this question somewhat mistake ಆಗಿದೆ. ಈ ಕ್ವಶನ್ನ ರೈಟ್ ಡೌನ್ ಮಾಡ್ಕೊಳ್ಳಿ. I'll tell what is the question here exactly. The question is 2x plus 2 into x plus 3 ಸ್ಟಾರ್ ಇದೆಯಲ್ಲ, ದಟ್ ಈಸ್ x ಪ್ಲಸ್ 8. ದಿಸ್ ಈಸ್ ದ ಕ್ವಶನ್ ಲೆಫ್ಟ್ ಸೈಡ್, ದಟ್ ಈಸ್ ಈಕ್ವಲ್ಸ್ ಟು 2x plus 1 into x plus 5. ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ಮಾಕ್ ಟೆಸ್ಟಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಡೀಟೇಲ್. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡ್ಬೋದು ಅಥವಾ ಬೈ ಟೇಕಿಂಗ್ ಆಪ್ಷನ್ಸ್. ಎರಡೂ ನಾನು ನಿಮ್ಗೆ ಹೇಳಿದ್ದೀನಿ ವಿತಿನ್ ಶಾರ್ಟ್ ಟೈಮಲ್ಲಿ ಹೌ ಯು ಹ್ಯಾವ್ ಟು ಸಾಲ್ವ್. ಅಲ್ಲಿ ಗೋ ವಿತ್ ದ ಆಪ್ಷನ್ಸ್. ಆಪ್ಷನ್ಸ್ ತೊಗೊಂಡು ಕೂಡ ಇದನ್ನು ನೀವು ಸಾಲ್ವ್ ಮಾಡೋದು ಡೈರೆಕ್ಟಾಗಿ. ಸಪೋಸ್ ಇಫ್ ಯು ಟೇಕ್ 3 ತೊಗೊಂಡ್ರೆ ಏನಾಗುತ್ತೆ? ಇಲ್ಲಿ 3 ಇಂಟು 2 6 ಪ್ಲಸ್ 2 ಈಸ್ 8 ಇಂಟು ಇಲ್ಲಿ 3 ತೊಗೊಂಡ್ರೆ 3 ಪ್ಲಸ್ 3 ಈಸ್ 6. ಓಕೆ, ಇದು ಒಂದು ಸೆಟ್ ಆಯಿತು. ಪ್ಲಸ್ 8 ಇದೆ. ಓಕೆ, ಈಸ್ ಈಕ್ವಲ್ಸ್ ಟು ಇಲ್ಲಿ 3 ತೊಗೊಳ್ಳಿ, ಎಷ್ಟಾಯಿತು? 3 2 6, 6 ಪ್ಲಸ್ 1 ಈಸ್ 7 ಇಂಟು ಇಲ್ಲಿ 3 ತೊಗೊಂಡ್ರೆ ಎಷ್ಟಾಯಿತು? 3 ಪ್ಲಸ್ 5 ಈಸ್ 8. ನಾವು 8 6 48 ಪ್ಲಸ್ 8 ಇಲ್ಲಿ 56 ಬಂತು. RHS
ಇದನ್ನು ಏನು ಪ್ರೂವ್ ಮಾಡಬೇಕು, ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ನ ನಾವು ಪ್ರೂವ್ ಮಾಡಬೇಕು, ಸೇಮ್ ಬರಬೇಕು, ದೆನ್ ಅದು ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಈಗ 48 + 8 ಎಷ್ಟು 56, ದಟ್ ಈಸ್ ಈಕ್ವಲ್ಸ್ ಟು 56. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದರೆ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ, 3 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ದ ಸ್ಪೀಡ್ ಆಫ್ ದ ಟ್ರೈನ್ ಕೊಟ್ಟಿದ್ದಾರೆ 40 km/h. ಸ್ಪೀಡ್ ಆಫ್ ದ ಟ್ರೈನ್ ಇಸ್ 40 km/h. ಇಟ್ ಪಾಸಸ್ ಎ ಪೋಲ್ ಇನ್ 18 seconds. ಸೊ ಒಂದು ಟ್ರೈನ್ ಇದೆ, ಆ ಟ್ರೈನ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಪಾಸ್ಡ್ ಪ್ಲಾಟ್ಫಾರ್ಮಲ್ಲಿ ಇರ್ತಕ್ಕಂತಹ ಒಂದು ಪೋಲ್ನ ಪಾಸಾಗಿ ಹೋಗ್ತಾ ಇದೆ. ನಾವು ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲೆಂತ್ ಆಫ್ ದ ಟ್ರೈನ್ನ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು, ಲೆಂತ್ ಆಫ್ ದ ಟ್ರೈನ್ನ ಫೈಂಡ್ ಔಟ್ ಮಾಡಬೇಕು. ನಾವು ನಮಗೆ ಫಾರ್ಮುಲಾ ಗೊತ್ತಿದೆ, ಎಸ್ ಈಸ್ ಈಕ್ವಲ್ಸ್ ಟು ಡಿ/ಟಿ. ಓಕೆ, ಎಸ್ ಈಸ್ ಈಕ್ವಲ್ಸ್ ಟು ಡಿ/ಟಿ. ಇಲ್ಲಿ ಪೋಲ್ ಅಂತ ಕೊಟ್ಟಿದ್ದಕ್ಕೋಸ್ಕರ ನಾವು ಪ್ಲಾಟ್ಫಾರ್ಮ್ ಡಿಸ್ಟೆನ್ಸ್ನ ಕನ್ಸಿಡರ್ ಮಾಡೋ ನೆಸಿಟಿ ಇಲ್ಲ. ಸೊ ಸ್ಪೀಡ್ ಕೊಟ್ಟಿದ್ದಾರೆ 40 km/h, ಆನ್ ಟೈಮ್ ಕೊಟ್ಟಿದ್ದಾರೆ 18 seconds. ಇಲ್ಲಿ ನೋಡಿ ಮೀಟ್ರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಫಸ್ಟ್ ಥಿಂಗ್ ಏನು ಮಾಡಬೇಕು, ನಾವು ಕೊಟ್ಟಿರ್ತಕ್ಕಂತಹ ಸ್ಪೀಡ್ನ 40 km/h ವಿ ಹ್ಯಾವ್ ಟು ಕನ್ವರ್ಟೆಡ್ ಇಂಟು m/s. ಅದಕ್ಕೆ ಏನು ಮಾಡಬೇಕು, 5/18. ಐ ಟೋಲ್ಡ್ ಇನ್ ಪ್ರೀವಿಯಸ್ ಕ್ಲಾಸಸ್ ಆಲ್ಸೋ, km/h ಇರೋದನ್ನು m/s ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, 5/18 ಮಲ್ಟಿಪ್ಲೈ ಮಾಡಬೇಕು. ಕ್ಲಿಯರ್? ನಾವು ಎಸ್ ಈಸ್ ಈಕ್ವಲ್ಸ್ ಟು ಡಿ/ಟಿ. ಬೇಕಾಗಿರೋದೇನು, ಡಿ ಈಸ್ ಈಕ್ವಲ್ಸ್ ಟು ಎಸ್ ಇಂಟು ಟಿ. ಸೊ ಸ್ಪೀಡ್ ಗೊತ್ತಾಯಿತು, 40 × 5/18 ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ, 18 seconds. 18 ಗೆಟ್ ಕ್ಯಾನ್ಸಲ್, 4 5 20, ದಟ್ ಈಸ್ 200 ಮೀಟರ್. ಡಿಸ್ಟೆನ್ಸ್ ಆಫ್ ಅ ಟ್ರೈನ್ ಅಥವಾ ಸಾರಿ ಲೆಂತ್ ಆಫ್ ದ ಟ್ರೈನ್ ಎಷ್ಟು, 200 ಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್, we'll go to the next question. If x is multiplied by 6 and 9 is subtracted from the product, the result is the same as when x is multiplied by 4 and added to the product. Question lengthy irbodu, but it's very simple question. Just question na odi first. X is multiplied by 6 andre 6x ಆಯಿತು. ದೆನ್ 9 is subtracted from the product. ಈ ಬಂದಿರತಕ್ಕಂತಹ ಮೊತ್ತದಲ್ಲಿ 9 ಕಳೆದ್ರೆ ಇದು ಯಾವುದಕ್ಕೆ ಸಮ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ವೆನ್ ಎಕ್ಸ್ ಈಸ್ ಮಲ್ಟಿಪ್ಲೈಡ್ ಬೈ 4 ಅಂದರೆ 4x, ಇದಕ್ಕೆ ಮತ್ತೆ 11ನ ಆ್ಯಡ್ ಮಾಡಿದರೆ ಓಕೆ ಇವೆರಡಕ್ಕೂ ಈಕ್ವಲ್ ಇದೆ ಅಂತ ಹೇಳಿದ್ದಾರೆ. ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಯು ವಿಲ್ ಗೆಟ್ ಈಸಿಲಿ. ಸರಿ, ಈಗ 6x ಇದೆ, ಇಲ್ಲಿ 4x ಇದೆ, ವಿಲ್ ಟೇಕ್ ಇಟ್ ದಿಸ್ ಸೈಡ್, 6x ಮೈನಸ್ 4x, ಇಲ್ಲಿ 11 ಹಾಗೆ ಇದೆ, 9ನ ಈ ಕಡೆ ಕಳಿಸಿ ಪ್ಲಸ್ 9 ಆಗುತ್ತೆ. 6xಲ್ಲಿ 4x ಹೋದರೆ 2x, 11 + 9 is 20. Therefore x is equals to 20 divided by 2, x is equals to 10. Friends, whatever the problem, almost within 1 minute to 1.5 minute ಅಲ್ಲಿ ನನಗೆ ಸಾಲ್ವ್ ಆಗಬೇಕು. ಸೊ ಇಂಥ ಕ್ವಶನ್ಸ್ ಎಲ್ಲ ಈವನ್ ವಿತಿನ್ ಲೆಸ್ ದ್ಯಾನ್ 1 minute ಅಲ್ಲಿ ವಿ ಹ್ಯಾವ್ ಟು ಸಾಲ್ವ್ ವಿತಿನ್ 30 to 40 seconds. ಓಕೆ, ನೆಕ್ಸ್ಟ್ ಇಲ್ಲಿ tan 65 divided by cot 65 ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಅಗೇನ್ ಇವಕ್ಕೆ ನಮಗೆ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರಬೇಕು. ಐ ಆಲ್ಸೋ ಶೇರ್ ವಿತ್ ದಟ್ ಇನ್ ಅ ಟೆಲಿಗ್ರಾಮ್, ಅಲ್ಲಿ ನೋಡ್ಕೊಳ್ಳಿ ನೀವು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಾರ್ಮುಲಾಸ್ನ ನಾನು ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ದಿಸ್ ಈಸ್ tan 65 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 25 ಡಿಗ್ರಿ. ಸೊ ಇದನ್ನ tan 65 ಇದೆ, tan ಥೀಟಾನ ಏನಂತ ಬರ್ಕೋಬೋದು, tan 90 ಮೈನಸ್ 65 ಅಂತ ಬರ್ಕೋಬೋದು. ಓಕೆ, ಸೊ tan 65 we can write it as tan 90 minus 25, right? ಸೊ 90 minus 25 ಮಾಡಿದ್ರೆ 65 ಬರುತ್ತಲ್ವಾ. ಓಕೆ, tan 90 minus 25 ಮಾಡಿದ್ರೆ 65 ಬರುತ್ತೆ, ರೈಟ್? 90 minus 25 ಎಷ್ಟು, ಹತ್ತರಲ್ಲಿ 5 ಹೋದರೆ 5, 7 ಸಾರಿ 8, 8ರಲ್ಲಿ 2 ಹೋದರೆ 6, ಸೊ 65. ಹಾಗಾಗಿ ನಾನು ಈ ಥರ ಕೂಡ ಬರ್ಕೋಬೋದು, ಡಿವೈಡೆಡ್ ಬೈ ಕಾಟ್ 25. Very simple problem this one. Again we know the formula, that is tan of 90 minus theta always is equals to cot theta. Okay, ಇದನ್ನು ನೆನಪಿಟ್ಕೊಳ್ಳಿ. Now tan 90 minus 25 is equals to cot 25 divided by cot 25. This will get cancelled. Answer is 1. Option A is the right answer. Clear friends? Next question, ಇಲ್ಲಿ ನಿಮಗೆ sin 50 minus sin 70 plus sin 10 ಇದೆ. ಓಕೆ, ಈ ಎಕ್ಸ್ಪ್ರೆಷನ್ನ ವಿ ಹ್ಯಾವ್ ಟು ಸಾಲ್ವ್ ನಾವು.
ಓಕೆ. ಡೋಂಟ್ ಫೀಲ್ ಈ ಪ್ರಾಬ್ಲಮ್ಸ್ ಸ್ವಲ್ಪ ಲೆಂತಿ ಇರುತ್ತೆ, ಡೋಂಟ್ ಫೀಲ್ ದಟ್. ಓಕೆ, ಇಟ್ ಈಸ್ ಟಫ್, ಇಟ್ ಈಸ್ ವೆರಿ ಸಿಂಪಲ್. ನೀವು ಜಸ್ಟ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಹೋದರೆ ಆಯಿತು. ಓಕೆ, ಫಸ್ಟ್ ನಾವೇನು ಮಾಡೋಣ, ಕೊಟ್ಟಿರ್ತಕ್ಕಂತಹ ಎಕ್ಸ್ಪ್ರೆಷನಲ್ಲಿ ಸೈನ್ 50 ರೀಅರೇಂಜ್ ಮಾಡ್ಕೊಳ್ಳೋಣ. ಸೈನ್ 50 ಡಿಗ್ರಿ ಪ್ಲಸ್ ಸೈನ್ 10 ಡಿಗ್ರಿ ಮೈನಸ್ ಸೈನ್ 70 ಡಿಗ್ರಿ. ಓಕೆ, ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಸೈನ್ ಎ ಪ್ಲಸ್ ಸೈನ್ ಡಿ. ಸೈನ್ ಎ ಪ್ಲಸ್ ಸೈನ್ ಡಿ ಫಾರ್ಮುಲಾದ ಮೇಲಿದೆ, ಸೈನ್ ಬಿ ಫಾರ್ಮುಲಾದಲ್ಲಿದೆ. ಈ ಫಾರ್ಮುಲಾನ ನಾವು, ಇದಕ್ಕೆ ಒಂದು ಫಾರ್ಮುಲಾ ಇದೆ, ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್ ಅಂತ ಹೇಳಿ. ಅದಕ್ಕೆ ಫಾರ್ಮುಲಾ ಏನು ಹೇಳುತ್ತೆ, 2 ಟೈಮ್ಸ್ ಸೈನ್ ಆಫ್ ಎ ಇಂಟು ಡಿ, ಸಾರಿ ಎ ಇಂಟು ಬಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಎ ಮೈನಸ್ ಬಿ divided by 2. Okay, this is the formula. Sin A sin B sin A plus sin B ಇತ್ತು ಅಂತಂದರೆ ಫಾರ್ಮುಲಾ ಏನು, 2 ಟೈಮ್ಸ್ ಆಫ್ ಸೈನ್ ಎ ಇಂಟು ಬಿ ಡಿವೈಡ್ ಬೈ 2 ಇಂಟು ಕಾಸ್ ಎ ಮೈನಸ್ ಬಿ ಡಿವೈಡ್ ಬೈ 2. ಇದನ್ನ ಆ ಫಾರ್ಮೆಟಲ್ಲಿ ನಾವೀಗ ಬರ್ಕೊಳ್ಳೋಣ. ಸೊ 2 ಟೈಮ್ಸ್ ಸೈನ್ 50 ಪ್ಲಸ್ a plus b ಅಲ್ವಾ, 60 ಪ್ಲಸ್ 50 ಪ್ಲಸ್ 10 ಡಿವೈಡೆಡ್ ಬೈ 2 ಇಂಟು ಕಾಸ್ 50 ಮೈನಸ್ 10 ಡಿವೈಡ್ ಬೈ 2. ಇದು ಮೈನಸ್ ಸೈನ್ 70 ಹಾಗೆ ಬರ್ಕೊಳ್ಳಿ. ಓಕೆ, ನಾವು ಇಲ್ಲಿ ನೋಡಿ 2 ಟೈಮ್ಸ್ ಸೈನ್ 50 ಪ್ಲಸ್ 10 ಎಷ್ಟು 60, 60 ಡಿವೈಡ್ ಬೈ 2 ಎಷ್ಟು 30, ಸೈನ್ 30 ಇಂಟು ಕಾಸ್. ಅಗೇನ್ ದಿಸ್ ಒನ್ ರೈಟ್, 50 ಮೈನಸ್ 10 ಎಷ್ಟಾಯಿತು 40, 40 ಡಿವೈಡ್ ಬೈ 2 ಎಷ್ಟು 20 ಮೈನಸ್ ಸೈನ್ 70. ಇಲ್ಲಿ ನಮಗೆ ಸೈನ್ 30ದು ಅಗೇನ್ ವಿ ಶುಡ್ ನೋ ದ ವ್ಯಾಲ್ಯೂಸ್. ಸೈನ್ 30 ಕಾಸ್ 30, ಸೈನ್ 30 ಈಸ್ 1/2. ಸೊ ಸೈನ್ 30 ವ್ಯಾಲ್ಯೂ ಬರ್ಕೊಳ್ಳಿ 1/2. ಫ್ರೆಂಡ್ಸ್, ನೆಕ್ಸ್ಟ್ ಕಾಸ್ ಥೀಟಾನ ನಾವು ಕಾಸ್ 90 ಮೈನಸ್ 70 ಅಂತ ಬರ್ಕೋಬೋದು, ರೈಟ್. 90 ಮೈನಸ್ 70 ಅಂದರೆ 20, ರೈಟ್. 90 ಮೈನಸ್, ಓಕೆ, 90 ಮೈನಸ್ 70 ಬರ್ಕೊಂಡ್ರೆ 20 ಬರುತ್ತೆ, ಮೈನಸ್ ಸೈನ್ 70 ಡಿಗ್ರಿ. ಇಲ್ಲಿ ಸಿ ದಿಸ್ ಟು ಕ್ಯಾನ್ಸಲ್. ಅಗೇನ್ ಹಿಯರ್ ಕಾಸ್ ಆಫ್ 90 ಮೈನಸ್ ಥೀಟಾ, ದಟ್ ಈಸ್ ಸೈನ್ ಥೀಟಾ. ಕಾಸ್ 90 ಮೈನಸ್ ಥೀಟಾ ಈಸ್ ಸೈನ್ ಥೀಟಾ. ಇವಾಗ ನಮಗೆ ಇದ್ರ ವ್ಯಾಲ್ಯೂ ಏನಾಯಿತು, ಸೈನ್ 70 ಡಿಗ್ರಿ ಮೈನಸ್ ಸೈನ್ 70. ಸೈನ್ 70 ಸೈನ್ 70ಯಲ್ಲಿ ಸೈನ್ 70 ಹೋದರೆ ಏನಾಯಿತು, ಆನ್ಸರ್ ಇಸ್ ದ 0. ಓಕೆ, ದಿಸ್ ಈಸ್ 0. ಫ್ರೆಂಡ್ಸ್, ಇದನ್ನ ನೀವು ಮ್ಯಾಥ್ಸಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಪ್ರೂವ್ ಇನ್ನೇನು ಕೇಳ್ತಾರೆ ಅಂದರೆ, ಪ್ರೂವ್ LHS ಈಸ್ ಈಕ್ವಲ್ಸ್ ಟು RHS ಅಂತ ಕೊಡ್ತಾರೆ. RHS ಅಲ್ಲಿ ಆ್ಯಕ್ಚುಲಿ ಅದು 0 ಇರುತ್ತೆ, ಅದನ್ನೇ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ರಿಮೆಂಬರ್ ದಟ್. ಇಲ್ಲಾಂದರೆ ಡೈರೆಕ್ಟಾಗಿ ಈ ಥರ ಇಕ್ವೇಷನ್ ಕೊಟ್ಟಾಗೆ ನೀವು ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಡೈರೆಕ್ಟಾಗಿ 0ನ ಯು ಕ್ಯಾನ್ add it. Okay, next, it's a very simple. All we know that this is the last question of this today's test. ಏನು ಕೇಳಿದರೆ 21 ಅವರ್ ಅಂತಕ್ಕಂಥದ್ದು PM ಕನ್ವರ್ಟ್ ಮಾಡಿದ್ರೆ ಎಷ್ಟಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಅ 24 ಅವರ್ಸ್ ಟೈಮಿಂಗ್, ದಟ್ ಈಸ್ ರೈಲ್ವೆ ಟೈಮಿಂಗ್ ಅಂತ ಕರಿತೀವಿ ನಮ್ಮ ಇಂಡಿಯಾದಲ್ಲಿ. ಓಕೆ, ಇಟ್ ಇಸ್ ಅ ರೈಲ್ವೆ ಟೈಮಿಂಗ್ ಅಂತ ಕರಿತೀವಿ. ಇಟ್ ಈಸ್ ಅಪ್ ಟು 24 ಅವರ್ಸ್ ಇರುತ್ತೆ. ಈಗ 21 ಅಂದರೆ ಏನು, ವಿ ಆಲ್ ನೋ ಇಟ್ ಈಸ್ 9 PM. So 20 ಇದ್ದರೆ ಎಷ್ಟು, ಇಟ್ ಈಸ್ 8 PM, ರೈಟ್ ಫ್ರೆಂಡ್ಸ್. ಓಕೆ, ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು.